ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಬಿಜೆಪಿ ಹೈಕಮಾಂಡ್ 1-to-1 ರಹಸ್ಯ ಸಭೆ. ನಾಯಕತ್ವ ಗೊಂದಲ ನಿವಾರಣೆಗೆ ಹೈಕಮಾಂಡ್ ಕಸರತ್ತು. ವಿಜಯೇಂದ್ರ ಭವಿಷ್ಯ ನಿರ್ಧಾರಕ್ಕೆ 31 ನಾಯಕರ ಅಭಿಪ್ರಾಯ ಸಂಗ್ರಹ. ಹಾಸನದಲ್ಲಿ ವಿಶ್ವ ಪರಿಸರ ದಿನಾಚರಣೆ. ರೈಲ್ವೆ ನಿಲ್ದಾಣ ಆವರಣದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತಾ ಜಾಗೃತಿ ಮೂಡಿಸಿದ ಜಂಟಿ ಕಾರ್ಯಾಚರಣೆ. ಹಳ್ಳಿಯ ಸೊಗಡಿನ ಲೋ ನವೀನ ಚಿತ್ರಕ್ಕೆ ಪ್ರಚಾರದ ಅಬ್ಬರ. ನಾಸಿಕ್ ಬ್ಯಾಂಡ್ ಸದ್ದಿಗೆ ಸ್ಟೆಪ್ ಹಾಕಿದ ನಟ ನವೀನ್ ಸಜ್ಜು. ಚಿತ್ರಕ್ಕೆ ಶುಭ ಹಾರೈಸಿದ ಶಾಸಕ ಸಿಮೆಂಟ್ ಮಂಜು. ಕರ್ನಾಟಕ ಬಿಜೆಪಿಯಲ್ಲಿನ ನಾಯಕತ್ವ ಗೊಂದಲ ನಿವಾರಿಸಲು ಹೈಕಮಾಂಡ್ ಮುಂದಾಗಿದೆ. ಇದಕ್ಕೆ ಪೂರಕವೆಂಬಂತೆ ಬಿಜೆಪಿ ರಾಷ್ಟ್ರೀಯ ನಾಯಕರಾದ ಶಿವಪ್ರಕಾಶ್ ಮತ್ತು ಬೈಜವಂತ್ ಪಾಂಡಾ ಅವರು ಕೋರ್ ಸಮಿತಿ ಸದಸ್ಯರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಸದರನ್ನು ಒಳಗೊಂಡ 31 ಆಯ್ದ ನಾಯಕರೊಂದಿಗೆ ರಹಸ್ಯ ಸಭೆ ನಡೆಸಿದ್ದಾರೆ. ಅಲ್ಲದೆ ನಾಯಕರ 1-to-1 ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ರಾಜ್ಯ ನಾಯಕತ್ವದ ಕುರಿತು ಹಿರಿಯ ನಾಯಕರ ಅಭಿಪ್ರಾಯ ಸಂಗ್ರಹಿಸುವ ಈ ಪ್ರಕ್ರಿಯೆ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ಅನುಸರಿಸುವ ಸಾಮಾನ್ಯ ಕ್ರಮ ಎಂದು ಹೇಳಲಾಗಿದೆ. ವಿಜಯೇಂದ್ರ ಪರ ಮತ್ತು ವಿರುದ್ಧವಾಗಿದ್ದ ಮುಖಂಡರಿಂದಲೂ ಅಭಿಪ್ರಾಯ ಸಂಗ್ರಹಿಸಿದ್ದು, ಅಭಿಪ್ರಾಯ ಸಂಗ್ರಹದ ವೇಳೆ ರಾಜ್ಯ ನಾಯಕರು ವಿವಿಧ ರೀತಿಯ ಸಲಹೆಗಳನ್ನ ನೀಡಿದ್ದಾರೆ. ಕೆಲವರಿಂದ ಬಿವೈ ವಿಜಯೇಂದ್ರ ಮುಂದುವರಿಕೆ ಬಗ್ಗೆ ಅಭಿಪ್ರಾಯ ತಿಳಿಸಿದ್ದಾರೆ. ಇನ್ನು ಕೆಲವರು ಪಕ್ಷದ ನಿರ್ಧಾರಕ್ಕೆ ಒಪ್ಪಿಕೊಳ್ಳುತ್ತೇವೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೆಲವರಿಂದ ರಾಜ್ಯಾಧ್ಯಕ್ಷರನ್ನು ಬದಲಿಸುವುದು ಸೂಕ್ತ ಎಂಬ ಅಭಿಪ್ರಾಯ ಪಟ್ಟಿದ್ದಾರೆ. ಸ್ವಚ್ಛತೆ ಎಂಬುದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರುವ ಕಾರ್ಯಕ್ರಮವಲ್ಲ, ಅದು ನಮ್ಮ ಪ್ರತಿದಿನದ ಬದುಕಿನ ಭಾಗ, ಜೀವನದ ಶೈಲಿಯಾಗಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ಕರೆ ನೀಡಿದ್ದಾರೆ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಗರದ ರೈಲ್ವೆ ನಿಲ್ದಾಣದ ಆವರಣದಲ್ಲಿ ಜಿಲ್ಲಾಡಳಿತ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಮಹಾನಗರ ಪಾಲಿಕೆ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ವಿವಿಧ ಸಂಘ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳು ಇವರ ಸಹಯೋಗದಲ್ಲಿ ಶುಕ್ರವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಜಾಗೃತಿ ಮತ್ತು ಪರಿಸರ ಸಂರಕ್ಷಣಾ ಕಾರ್ಯಕ್ರಮ ಜನರಲ್ಲಿ ವಿಶೇಷ ಗಮನ ಸೆಳೆಯಿತು. ಸಾರ್ವಜನಿಕರು, ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಪರಿಸರ ಪ್ರೇಮಿಗಳು ಭಾಗವಹಿಸಿ ಸ್ವಚ್ಛತೆ ಮತ್ತು ಪ್ರತಿಯೊಂದು ಸಾರ್ವಜನಿಕ ಸ್ಥಳವು ಸ್ವಚ್ಛವಾಗಿದ್ದಾಗ ಮಾತ್ರ ಸಮಾಜವು ಆರೋಗ್ಯಕರವಾಗಿರಲು ಸಾಧ್ಯ ಎಂದು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ ಹೆಚ್ಚಾಗುತ್ತಿದ್ದು, ಪ್ಲಾಸ್ಟಿಕ್ ಬಳಕೆ, ಕಸದ ಅಸಮರ್ಪಕ ವಿಲೇವಾರಿ ಹಾಗೂ ನಿರ್ಲಕ್ಷ್ಯದಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತಿವೆ. ಇದನ್ನು ತಡೆಯಲು ಪ್ರತಿಯೊಬ್ಬ ನಾಗರಿಕನು ಸ್ವಚ್ಛತೆಯನ್ನು ಜೀವನ ಶೈಲಿಯ ಭಾಗವನ್ನಾಗಿ ಮಾಡಿಕೊಳ್ಳಬೇಕು. ನಾನು ಸ್ವಚ್ಛವಾಗಿದ್ದರೆ ಸಾಕು ಎನ್ನುವ ಮನೋಭಾವ ಬಿಟ್ಟು ನನ್ನ ಸುತ್ತಮುತ್ತಲೂ ಸ್ವಚ್ಛವಾಗಿರಬೇಕೆಂಬ ಜವಾಬ್ದಾರಿಯ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಹಾಸನ ರೈಲ್ವೆ ಸ್ಟೇಷನ್ ನಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ನಮ್ಮ ಅಡಿಷನಲ್ ಕಲೆಕ್ಟರ್ ಬೋರ್ಡಿಗೆ ಮತ್ತು ಎಲ್ಲ ಸಂಸ್ಥೆ ಸೇರಿರುವ ಎಲ್ಲ ಜನರಿಗೆ ನಾನು ತುಂಬ ಇದರಿಂದ ಸ್ವಾಗತ ಮತ್ತು ಶುಭಾಶಯಗಳು ಹೇಳುತ್ತೇನೆ. ಸ್ವಚ್ಛತಾ ನಮ್ಮ ಜೀವನದ ಒಂದು ಅಭೂತಪೂರ್ವ ಅಂಗ. ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ, ಪ್ರತಿ ದಿನದ ನಮ್ಮ ಜೀವನದಲ್ಲಿ ಇದನ್ನು ಭಾಗವಹಿಸಬೇಕು. ಸ್ಟೇಷನ್ ಆಗಲಿ, ಬೀದಿಗಳು ಆಗಲಿ, ನಮ್ಮ ಲೊಕ್ಯಾಲಿಟೀಸ್ ಆಗಲಿ, ನಮ್ಮ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು, ನಮ್ಮ ಕಚೇರಿಗಳು, ಎಲ್ಲ ಕಡೆಯೂ ಆಗಲಿ ನಮಗೆ ನಮ್ಮ ಜೀವನದ ಒಂದು ಅಭೂತಪೂರ್ವ ಅಂಗ ಆಗಿ ಸ್ವಚ್ಛತೆಗೆ ಒಂದು ಪಾಲಿಸಬೇಕು. ಎಲ್ಲ ಕಡೆಯಿಂದ ಸ್ವಚ್ಛತಾ ಮತ್ತು ನಿರ್ಮಲತೆ ಮೇಲೆ ನಮಗೆ ತುಂಬ ಯೋಚನೆ ಮಾಡಬೇಕು. ಅದ್ರ ಜೊತೆಗೇನೆ ಯೋಚನೆ ಮಾಡೋದ್ರ ಜೊತೆಗೇನೆ ನಮಗೆ ಇದ್ರ ವಿಷಯ ಸಂಬಂಧಪಟ್ಟ ಕೆಲಸನೂ ಕೂಡ ಮಾಡಬೇಕು. 5th ಜೂನಿಗೆ ನಾವು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅಂತ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ಸೊ ಇವತ್ತಿಂದ ಬೇರೆ ಬೇರೆ ಕಾಲೇಜ್ ಕಾರ್ಯಕ್ರಮಗಳು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಆಯೋಜಿಸಲಾಗ್ತಾ ಇದೆ. ಇದೇ ವೇಳೆ ಕೆಎಸ್ಪಿಸಿಬಿ ಭಾಸ್ಕರ್, ಎಚ್ಪಿಸಿಎಲ್ ಪ್ರಕಾಶ್ ಪೂರ್ಣಂ, ಪುನೀತ್ ಗೌಡ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗಿರೀಶ್, ಪ್ರಶಸ್ತಿ ವಿಜೇತ ಬಿಟಿ ಮಾನವ, ಮಹಾನಗರ ಪಾಲಿಕೆ ಪೌರಕಾರ್ಮಿಕರು, ಸಂಘ ಸಂಸ್ಥೆಯ ಕಾರ್ಯಕರ್ತರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡ ಚಿತ್ರರಂಗದ ಯುವ ನಟ ಹಾಗೂ ಸಂಗೀತ ನಿರ್ದೇಶಕ ನವೀನ್ ಸಜ್ಜು ಅಭಿನಯದ ಲೋ ನವೀನ ಚಿತ್ರದ ಪ್ರಚಾರ ಕಾರ್ಯಕ್ರಮವು ಪಟ್ಟಣದ ತೇಜಸ್ವಿ ಚಿತ್ರಮಂದಿರದಲ್ಲಿ ಸಂಭ್ರಮದಿಂದ ನಡೆಯಿತು ಹಾಗೂ ಚಿತ್ರಕ್ಕೆ ಶಾಸಕ ಸಿಮೆಂಟ್ ಮಂಜು ಶುಭ ಹಾರೈಸಿದ್ದಾರೆ.
ಚಿತ್ರದ ಪ್ರಚಾರಕ್ಕಾಗಿ ಸಕಲೇಶಪುರಕ್ಕೆ ಆಗಮಿಸಿದ ನಟ ನವೀನ್ ಸಜ್ಜು ಅವರನ್ನು ಅಭಿಮಾನಿಗಳು ಆತ್ಮೀಯವಾಗಿ ಸ್ವಾಗತಿಸಿದರು. ನಾಸಿಕ್ ಬ್ಯಾಂಡಿನ ಸದ್ದಿಗೆ ಸ್ಟೆಪ್ ಹಾಕಿದ ನಟ ನವೀನ್ ಸಜ್ಜು ಸಿನಿ ರಸಿಕರನ್ನು ರಂಜಿಸಿ ಉತ್ಸಾಹ ತುಂಬಿದರು. ಕಾರ್ಯಕ್ರಮದಲ್ಲಿ ಸಾಕಷ್ಟು ಯುವಕರು ಹಾಗೂ ಸಿನಿ ಅಭಿಮಾನಿಗಳು ಭಾಗವಹಿಸಿ ಸಂಭ್ರಮಿಸಿದರು. ಈ ವೇಳೆ ಶಾಸಕ ಸಿಮೆಂಟ್ ಮಂಜು ಅವರು ಚಿತ್ರವನ್ನು ವೀಕ್ಷಿಸಿ ಮಾತನಾಡಿ, ಸಂಪೂರ್ಣ ಹಳ್ಳಿಯ ಸೊಗಡನ್ನು ಒಳಗೊಂಡಿರುವ ಲೋನ್ ನವೀನ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸತನ ತರುವ ಚಿತ್ರವಾಗಿದೆ. 14 ವರ್ಷಗಳ ನಿರಂತರ ಪರಿಶ್ರಮದೊಂದಿಗೆ ಇಂದು ನಾಯಕ ನಟನಾಗಿ ಹೊರಹೊಮ್ಮಿರುವ ನವೀನ್ ಸಜ್ಜು ಅವರ ಪ್ರಯತ್ನ ಶ್ಲಾಘನೀಯ. ಹಳ್ಳಿಯ ಬದುಕು, ಸಂಸ್ಕೃತಿ ಮತ್ತು ಭಾವನೆಗಳನ್ನು ಜನರ ಮುಂದೆ ತರುವ ಕೆಲಸವನ್ನು ಈ ಚಿತ್ರವು ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಯುವ ನಟನಾಗಿ ಬೆಳೆಯುತ್ತಿರುವ ನವೀನ್ ಸಜ್ಜು ಅವರನ್ನು ಎಲ್ಲರೂ ಬೆಂಬಲಿಸಬೇಕು. ಈ ಚಿತ್ರ ಯಶಸ್ವಿಯಾಗಿ ಶತದಿನೋತ್ಸವ ಆಚರಿಸಲಿ. ಮುಂದಿನ ದಿನಗಳಲ್ಲಿ ಅವರು ಕನ್ನಡ ಚಿತ್ರರಂಗದ ಉತ್ತಮ ನಾಯಕ ನಟನಾಗಿ ಗುರುತಿಸಿಕೊಳ್ಳಲಿ ಎಂದು ಶುಭ ಹಾರೈಸಿದರು. ಸೊಗಡಿನಲ್ಲಿ ಸಿನಿಮಾವನ್ನ ಮಾಡಿ ಇಡೀ ದೇಶದ ಜನತೆಗೆ ತೋರಿಸ್ಬೇಕು ಅಂತಕ್ಕಂಥ ಅಭಿಪ್ರಾಯವನ್ನ ಇಟ್ಕೊಂಡು ಒಬ್ಬ ನಾಯಕ ನಟನಾಗಿ ನಟಿಸ್ತಾ ಇರ್ತಕ್ಕಂಥದ್ದು. ಸಿನಿಮಾ ಜೀವನದಲ್ಲಿ 14 ವರ್ಷಗಳ ನಿರಂತರ ಶ್ರಮದೊಂದಿಗೆ ಇವತ್ತು ನಾಯಕ ನಟನಾಗಿ ನಟನೆಯನ್ನು ಮಾಡಿರ್ತಕ್ಕಂಥ ಚಿತ್ರ ಇವತ್ತು ಸಕಲೇಶಪುರದ ಚಿತ್ರಮಂದಿರದಲ್ಲಿ, ತೇಜಸ್ವಿ ಚಿತ್ರಮಂದಿರದಲ್ಲಿ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷ ತರ್ತಕ್ಕಂಥ ವಿಚಾರ. ನಾನು ಕೂಡ ಈ ಸಿನಿಮಾವನ್ನ ನೋಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಬಂದಿದ್ದೀನಿ. ತಾವೆಲ್ಲರೂ ಕೂಡ ಈ ಸಿನಿಮಾವನ್ನ ನೋಡಬೇಕು. ಒಬ್ಬ ಯುವ ನಾಯಕನ ನಟನಾಗಿ ನಟಿಸಿರ್ತಕ್ಕಂಥ ನವೀನ್ ರವ್ರನ್ನ ಬೆಂಬಲಿಸಬೇಕು. ಸಂಪೂರ್ಣ ಹಳ್ಳಿ ಸೊಗಡಿನಲ್ಲಿ ಮಾಡಿರ್ತಕ್ಕಂಥ ಮೂವಿಯನ್ನ ನಾವೆಲ್ಲರೂ ಕೂಡ ಯಶಸ್ವಿಗೊಳಿಸೋಣ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಅವರ ಮುಂದಿನ ಸಿನಿಮಾ ಜೀವನ ಯಶಸ್ವಿಯಾಗಲಿ, ಅವರು ಭವಿಷ್ಯದ ಉತ್ತಮ ನಾಯಕ ನಟನಾಗ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಶುಭ ಹಾರೈಸ್ತೀವಿ. ನಾಯಕ ನವೀನ್ ಅವರು ನಾಯಕ ನಟಿಗೆ ಸಿನಿಮಾ ಸಂಗೀತ ನಿರ್ದೇಶಕ ಕೂಡ ಸರ್. ಈಗ ಹಲವಾರು ನಿರ್ದೇಶಕ ಹೌದು, ಸತತ 14 ಈ ವೇಳೆ ಮಾತನಾಡಿದ ನಟ ನವೀನ್ ಸಜ್ಜು, ಸಂಗೀತ ನಿರ್ದೇಶಕರಾಗಿ 14 ವರ್ಷಗಳ ಅನುಭವದ ಬಳಿಕ ನಾಯಕ ನಟನಾಗಿ ಅಭಿನಯಿಸಿರುವುದು ವಿಶೇಷ ಸಂತೋಷ ತಂದಿದೆ. ಹಳ್ಳಿಯ ಸೊಗಡನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಸಿನಿಮಾ ನಿರ್ಮಿಸಲಾಗಿದೆ. ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು. ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ನೀಡುವ ಉದ್ದೇಶದಿಂದ ಪವರ್ ಇಂಡಿಯನ್ಸ್ ಅಕಾಡೆಮಿ ವತಿಯಿಂದ ಉಚಿತ ಎನ್ಡಿಎ ಕೋಚಿಂಗ್ ತರಗತಿಗಳನ್ನು ಆರಂಭಿಸಲಾಗುತ್ತಿದೆ ಎಂದು ಸಂಸ್ಥೆಯ ರಮೇಶ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2021ರಿಂದ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆಯು ಈಗಾಗಲೇ ಹಲವು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಿ ಮಾರ್ಗದರ್ಶನ ಮಾಡುತ್ತಿದೆ. ಎನ್ಡಿಎ ಪರೀಕ್ಷೆಯ ಜೊತೆಗೆ ಸೈನಿಕ್ ಶಾಲೆ, ಆರ್ಎಂಎಸ್, ಸಿಎಪಿಎಫ್, ಎಸ್ಎಸ್ಸಿ, ಬ್ಯಾಂಕಿಂಗ್, ಕರ್ನಾಟಕ ರಾಜ್ಯ ಪೊಲೀಸ್, ಪಬ್ಲಿಕ್ ರೇಸ್ ಸೇರಿದಂತೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತರಬೇತಿ ನೀಡಲಾಗುತ್ತಿದೆ. ಸಂಸ್ಥೆಯು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೂ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು, ಇಂಗ್ಲಿಷ್ ಮಾತನಾಡುವ ಕೌಶಲ್ಯ, ನಾಯಕತ್ವ ಗುಣಗಳು, ದೈಹಿಕ ಸಾಮರ್ಥ್ಯ, ಗುಂಪು ಚರ್ಚೆ, ಸಂದರ್ಶನ ಕೌಶಲ್ಯ, ಸಾರ್ವಜನಿಕ ಭಾಷಣ, ಸಮಯ ನಿರ್ವಹಣೆ ಹಾಗೂ ತಾರ್ಕಿಕ ಸಾಮರ್ಥ್ಯಗಳ ಅಭಿವೃದ್ಧಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ತರಬೇತಿಗೆ ಸೇರಲು ಆಸಕ್ತ ವಿದ್ಯಾರ್ಥಿಗಳಿಗೆ ಇದೇ ತಿಂಗಳ 24ರಂದು ಬೆಳಗ್ಗೆ 10 ಗಂಟೆಗೆ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿ ನೀಡಲು ಸಂಸ್ಥೆಯು ಯೋಜಿಸಿದೆ. ವಿದ್ಯಾರ್ಥಿಗಳು, ಪದವೀಧರರು ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರುವ ಎಲ್ಲ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಸಂಸ್ಥೆಯು ಮನವಿ ಮಾಡಿದೆ ಎಂದು ತಿಳಿಸಿದ್ದಾರೆ. ಅದನ್ನು ಹಾಸನ್ಗೆ ಶಿಫ್ಟ್ ಮಾಡಿದ್ವಿ. ಬಿಗಿನಿಂಗ್ ನಾವು ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚಿಗೆ ನಾವು ತರಬೇತಿಯನ್ನು ಸ್ಟಾರ್ಟ್ ಮಾಡಿದ್ವಿ. ನಂತರದಲ್ಲಿ ಅದೇ ವರ್ಷ 2022ರಲ್ಲಿ ಭಾರತ ಸರ್ಕಾರ ಅಗ್ನಿವೀರ್ ಸ್ಕೀಮ್ ಅಂತ ಬಿಡ್ತು. ಅಗ್ನಿವೀರ್ ಸ್ಕೀಮಿಗೆ ನಮ್ಮ ಹಾಸನದಲ್ಲೇ ರ್ಯಾಲಿ ಆಗಿತ್ತು. ಆ ವರ್ಷ ನಾವು ಅಗ್ನಿವೀರ್ ಬ್ಯಾಚಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ವಿ. ಟೋಟಲ್ ನಮ್ಮ 16 ಜಿಲ್ಲೆಗಳಿಗೆ 134 ಸೀಟನ್ನು ತಗೊಂಡಿದ್ರು. ಅದರಲ್ಲಿ ನಮ್ಮ ಅಕಾಡೆಮಿಯಿಂದ 12 ಜನವನ್ನು ಸೆಲೆಕ್ಟ್ ಮಾಡಿದ್ವಿ. ಅದರ ನಂತರದಲ್ಲಿ ನಾವು ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್ ಅಂದರೆ BSF, CRPF, CSF, NIA, ITBP, ಅಸ್ಸಾಂ ರೈಫಲ್, ಇದಕ್ಕೆ SSC GD ಅಂತ ಒಂದು ಎಕ್ಸಾಮ್ ಆಗುತ್ತೆ. ಸೊ ಆ ಎಕ್ಸಾಮ್ ಕೂಡ ನಾವು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲೂ ಕೂಡ ಕಳೆದ 4 ವರ್ಷದಲ್ಲಿ ತುಂಬ ಜನ ನಾವು ಸೆಲೆಕ್ಟ್ ಮಾಡಿದ್ವಿ. ಈ ವರ್ಷನೂ ಕೂಡ ಅಂದರೆ ಲಾಸ್ಟು 25-26 ಬ್ಯಾಚ್ ಏನಿದೆ ಅದರಲ್ಲಿ ಕೂಡ 25 ಸ್ಟೂಡೆಂಟ್ಸು ಎಕ್ಸಾಮ್ ತಗೊಂಡಿದ್ರು. ಅದರಲ್ಲಿ 17 ಜನ ಎಕ್ಸಾಮ್. ಸುದ್ದಿಗೋಷ್ಠಿಯಲ್ಲಿ ದಾಕ್ಷಿಣ್ ಮೂರ್ತಿ, ಪ್ರಿಯಾಂಕಾ, ಸೌಮ್ಯ ಶೆಟ್ಟಿ ಹಾಗೂ ಇತರರು ಉಪಸ್ಥಿತರಿದ್ದರು.
ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ವಿಶೇಷ ಹಾಗೂ ಮಾದರಿ ವಸತಿ ಬಡಾವಣೆಯಾಗಿ ಮೂಡಿಬರುತ್ತಿರುವ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಬಿಜಿಎಸ್ಕೆ ವಸತಿ ಬಡಾವಣೆಯ ನಿವೇಶನ ಹಂಚಿಕೆ ಕಾರ್ಯಕ್ರಮವು ಇದೇ ಜೂನ್ 18ರಂದು ನಡೆಯಲಿದೆ ಎಂದು ಹುಡಾ ಅಧ್ಯಕ್ಷರಾದ ಪಾಟೀಲ್ ಶಿವಣ್ಣ ತಿಳಿಸಿದ್ದಾರೆ. ನಗರದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದಲ್ಲೇ ಒಂದೇ ಕಡೆ ಇಷ್ಟು ದೊಡ್ಡ ಮಟ್ಟದ ಅಭಿವೃದ್ಧಿಯಾಗುತ್ತಿರುವುದು ಹಾಸನದಲ್ಲಿ ಮಾತ್ರ. 500 ಎಕರೆಯ ಕೃಷ್ಣನಗರ, 115 ಎಕರೆಯ ಬಿಜಿಎಸ್ಕೆ ನಗರ ಹಾಗೂ ಅದರ ಪಕ್ಕದಲ್ಲೇ ತಲೆ ಎತ್ತುತ್ತಿರುವ ಏರ್ಪೋರ್ಟ್ ಇವೆಲ್ಲವೂ ಒಂದೇ ಕಡೆ ಒಗ್ಗೂಡುತ್ತಿರುವುದು ಇದು ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ಸುಂದರ ಹೊಸ ನಗರವಾಗಿ ಮಾರ್ಪಾಡಾಗಲಿದೆ. ಬಿಜಿಎಸ್ಕೆ ನಗರವು ಬೆಂಗಳೂರು, ಮಂಗಳೂರು, ಹಾಸನ, ಶಿವಮೊಗ್ಗ ಹಾಗೂ ತುಮಕೂರು, ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗಳು ಸಂಧಿಸುವ ಆಯಕಟ್ಟಿನ ಜಾಗದಲ್ಲಿದೆ. ಇದು ಹಲವು ಜಿಲ್ಲೆಗಳಿಗೆ ಕೇಂದ್ರ ಬಿಂದುವಾಗಿರುವುದರಿಂದ ಇಲ್ಲಿನ ನಿವೇಶನಗಳಿಗೆ ರಾಜ್ಯ ಮಟ್ಟದಲ್ಲಿ ಭಾರೀ ಬೇಡಿಕೆ ಸೃಷ್ಟಿಯಾಗಿದೆ. ಪ್ರತಿದಿನ ನೂರಾರು ಸಾರ್ವಜನಿಕರು ನಿವೇಶನದ ಅಪ್ಡೇಟ್ಗಾಗಿ ಕಚೇರಿಗೆ ಭೇಟಿ ನೀಡುತ್ತಿದ್ದಾರೆಂದು ಅವರು ತಿಳಿಸಿದರಲ್ಲದೆ ಇದೇ ಜೂನ್ 18ರಂದು ಈ ಬೃಹತ್ ನಿವೇಶನ ಹಂಚಿಕೆ ಪ್ರಕ್ರಿಯೆಯು ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಒಂದೇ ಕಡೆ ಅದು 500 ಎಕರೆ ಕೃಷ್ಣನಗರ ಇರ್ಬೋದು, 1120 ಎಕರೆ BGS ನಗರ ಇರ್ಬೋದು, ಅದರ ಪಕ್ಕದಲ್ಲೇ ಏರ್ಪೋರ್ಟ್ ಇರ್ಬೋದು, ಇವೆಲ್ಲವೂ ಒಂದೇ ಕಡೆ ಬಂದು ಹಾಸನದ ಸೌಂದರ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ನೋಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮ. ಈ ಏನು ನಾವು BGS ನಿವೇಶನ, BGS ನಗರ ಅಂತಕ್ಕಂಥದ್ದನ್ನು ಹೇಳ್ತಾ ಇದೀವೋ, ಅದು ರಾಷ್ಟ್ರೀಯ ಹೆದ್ದಾರಿ. ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಚಿಕ್ಕಮಗಳೂರು, ಹಾಸನ ಟು ಶಿವಮೊಗ್ಗ, ಇವೆಲ್ಲವೂ ಸೇರ್ತಕ್ಕಂಥ ತುಮಕೂರು ಟು ಮಂಗಳೂರು, ಈ ಜಿಲ್ಲೆ ಭಾಳ ಜಿಲ್ಲೆಗೆ ಕೇಂದ್ರ ಬಿಂದುವಾಗಿದೆ. ಆದ್ದರಿಂದ ಈ ಜಿಲ್ಲೆಗೆ ಭಾಳ ಅಟ್ಮಾಸ್ಫರ್ ನಿವೇಶನಕ್ಕೆ ಭಾಳ ಜಾಸ್ತಿ ಆಗಿದೆ. ಇಡೀ ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಸಹಿತ ಬಿಟ್ಟಿದ್ದೀವಿ. ಇವ್ರಿಗೆ ಬರೀ ಕೇಬಲ್ ವರ್ಕ್ ಆಗೋದು, ಅದು ಹಂಗಾಗಿ ಒಂದು ವರ್ಷದೊಳಗಡೆ ಮುಗೀತು ಅನ್ಕೊಂಡಿದ್ವಿ. ಇಲ್ಲಿ ಕಂಬ ತಂತಿ ಪ್ರಶ್ನೆ ಇಲ್ಲ, ಭೂಮಿ ಒಳಗೆ ಹೋಗೋದು ಯೂಸಿ ಕೇಬಲ್ ಸಬ್ಸ್ಟೇಷನ್ ಇಂದ ಹಿಂಗೆ ಹೋಗುತ್ತೆ ಸರ್, ರೈಲ್ವೆ ಕ್ರಾಸಿಂಗ್ ಆಗಿ ಹೋಗುತ್ತೆ ಅಷ್ಟೇ. ಕಂಬ ತಂತಿ ಯಾವುದೇ ಭೂಮಿ ಮೇಲೆ ಹೋಗಲ್ಲ. ಟವರ್ ಲೈನ್ ಅದು ಕೊಟ್ಟಿದ್ದಾರೆ ಸರ್, ಒಂದು ಕೊಟ್ಟಿದ್ದಾರೆ, ಇನ್ನೊಂದಕ್ಕೆ ದುಡ್ಡು ಕಟ್ಟಿದ್ವಿ. ಈ ವಾರದೊಳಗೆ ಅದು ಕ್ಲಿಯರ್ ಆಗುತ್ತೆ, ಕೊಟ್ಟಾಗಿದೆ. ಜಾಯಿಂಟ್ ಮಾಡೋದು. ಶಿಕ್ಷಣದಿಂದ ಮಾತ್ರ ದೇಶ, ಸಮಾಜ, ಕುಟುಂಬ ಬದಲಾಗಲು ಸಾಧ್ಯ ಎಂದು ಶಾಸಕ ಎ ಮಂಜು ತಿಳಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಸಹಯೋಗದಲ್ಲಿ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಗುರುವಾರ ನಡೆದ ಅರಕಲಗೂಡು ವಿದ್ಯಾಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ವಾತಂತ್ರ್ಯ ನಂತರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಉನ್ನತ ಶಿಕ್ಷಣದತ್ತ ಹೆಚ್ಚಿನ ಒಲವು ತೋರಿದ್ದರ ಪರಿಣಾಮ ಪ್ರಾಥಮಿಕ ಶಿಕ್ಷಣಕ್ಕೆ ಸೌಲಭ್ಯಗಳಿಲ್ಲದೆ ಸೊರಗಿತ್ತು. ಅಡಿಪಾಯ ಗಟ್ಟಿಯಾಗಿರದಿದ್ದರೆ ಮೇಲಿನ ಹಂತ ಗುಣಮಟ್ಟದಿಂದ ಕೂಡಿರುವುದಿಲ್ಲ ಎಂಬ ಅರಿವಾದ ಬಳಿಕ ಪ್ರಾಥಮಿಕ ಶಿಕ್ಷಣದ ಗುಣಮಟ್ಟ ಸುಧಾರಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಉತ್ತಮ ಫಲಿತಾಂಶ ದಾಖಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ದಾಖಲಾಗಲಿ ಎಂದು ತಿಳಿಸಿದರು. ಅದೇನು ಅರ್ಥನೇ ಒಂದು ಬದಲಾವಣೆ ಇದು ಶುರುವಾಗಿದೆ. ಈ ಸ್ವತಂತ್ರ ಪೂರ್ವಕವಾಗಿ ಮೊದಲೇನಿತ್ತು ಅಂದರೆ ಸರ್ಕಾರಗಳು ಹೈಯರ್ ಎಜುಕೇಷನ್ಗೆ ಜಾಸ್ತಿ ಒತ್ತು ಕೊಟ್ಟರು, ನಾಟ್ ಲೋಯರ್ ಎಜುಕೇಷನ್ಗೆ ಕೊಟ್ಟಿರಲಿಲ್ಲ. ಹೈಯರ್ ಎಜುಕೇಷನ್ ಅಂದರೆ ಬರೀ ಯೂನಿವರ್ಸಿಟಿಗಳಲ್ಲೂ ಆ ಥರವಾದಂಥ ಡೆವಲಪ್ಮೆಂಟನ್ನು ಮಾಡ್ತಾ ಬಂತು. ಆಗ ಬೇಸಿಕ್ ಫೌಂಡೇಶನ್ಗೆ ಅಂದಿನ ಸರ್ಕಾರಗಳು ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಿಕೆ ಗಂಗಾಧರ್ ಮಾತನಾಡಿ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ತರಗತಿಗಳಲ್ಲಿನ ಸಾಧಕ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಕಳೆದು ಹೋಗುತ್ತಿದ್ದಾರೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೌಶಲ್ಯ ಇಲ್ಲದಿದ್ದರೆ ಸಾಧನೆ ಸಾಧ್ಯವಿಲ್ಲ. ಕೇವಲ ಅಂಕಗಳಿಗಷ್ಟೇ ಗಮನ ನೀಡದೆ ನಿಮ್ಮ ಊರು, ಸಮಾಜ, ದೇಶಕ್ಕೆ ಉನ್ನತ ಕೊಡುಗೆ ನೀಡುವ ಚಿಂತನೆ ಬೆಳೆಸಿಕೊಳ್ಳುವ ಜೊತೆಗೆ ಕೆಲಸಕ್ಕಾಗಿ ಕೈಚಾಚದೆ ಕೆಲಸ ಕೊಡುವವರಾಗುವ ಪ್ರಯತ್ನ ನಡೆಸುವಂತೆ ಸಲಹೆ ನೀಡಿದರು. ಇರಲಿಲ್ಲ ಅವ್ರಿಗೆ, ಲೆಟ್ಸ್ ಡೂ ಸಮಥಿಂಗ್ ವಾಟ್ ಯು ಡೂಯಿಂಗ್ ಫಾರ್ ಅವರ್ಸ್ ತಾಲೂಕಿಗೆ ಮಾಡ್ತಾ ಇದ್ದೀರಾ, ನೀವು ಮಾಡಿ ಅಂತ ಅವತ್ತು ನಮಗೆ ಪ್ರೋತ್ಸಾಹ ಇದೆ. ಅದೇ ಮಾತುಗಳನ್ನ ಆಡ್ತಾ ಕೂತಿದ್ವಿ. ಅವ್ರು ಅವತ್ತು 50 ವರ್ಷದಿಂದ ಇದ್ದರೂ ಎಜುಕೇಶನ್ ಚೇಂಜ್ ಆಗಬೇಕು ಅಂತ ಅಂತಿದ್ದಾರೆ. ನಾನು ಅದಕ್ಕೆ ಎರಡನ್ನ ದನಿಗೂಡಿಸ್ತೀನಿ. ಈಗೇನಾಗಿದೆ, ಮೊದಲು ಸರ್ ಹೇಳಿದ್ರು ಫೇಲ್ ಆಗೋರು ಕಡಿಮೆ, ಅವ್ರು ಫೇಲ್ ಆಗೋರು ಜಾಸ್ತಿ, ಡಿಸ್ಟಿಂಕ್ಷನ್ ಬರೋರು ತುಂಬಾ ಕಡಿಮೆ ಇರ್ತಿದ್ರು. ಬಟ್ ಡಿಸ್ಟಿಂಕ್ಷನ್ ಬಂದವ್ರಿಗೆಲ್ಲರೂ ಒಂದು ವೃತ್ತಿ ಅಂತ ಸಿಗ್ತಾ ಇತ್ತು. ಕಾರಣ ಮೊದಲಿದ್ದು ಪಾಪ್ಯುಲೇಷನ್ ಇತ್ತು, ಅದ್ರ ತಕ್ಕನಾಗ ನಾವು ಅಡಾಪ್ಟ್ ಆಗ್ತಾ ಇದ್ವಿ. ಬಟ್ ಇವತ್ತಿನ ಜನರೇಷನ್ಗೆ ಏನು ಜೆನ್ಸಿ ಅಂತ ನೀವು ಕರಿತೀರ, ದ ಮೋಸ್ಟ್ ಯಂಗ್ಸ್ಟರ್ಸ್ ಫಾರ್ ಸಿಟಿಂಗ್ ಇಯರ್ ನೆಕ್ಸ್ಟ್ ಕಮ್ ಅದರ್ 5 to 6 years ನೀವು ಫೀಲ್ಡ್ಗೆ ಬಂದ್ಬಿಡ್ತೀರಾ.
ವಿಪರೀತ ಅನ್ಎಂಪ್ಲಾಯ್ಮೆಂಟ್ ಇದೆ ಪುಟ, ವಿಪರೀತ ಅನ್ಎಂಪ್ಲಾಯ್ಮೆಂಟ್. ಕಾರಣ ಪರ್ಸೆಂಟೇಜ್ ಇಲ್ಲ ಅಂತಲ್ಲ, ಪರ್ಸೆಂಟೇಜ್ ಒಂದೇ ಅಲ್ಟಿಮೇಟ್ ಅಲ್ಲ. ಸ್ಕಿಲ್ ಓರಿಯೆಂಟೆಡ್ ಇಲ್ಲ ಅಂದ್ರೆ ನೆವರ್ ಸರ್ವೈವ್. ನಿಮ್ಮನ್ನು ನೀವು ಸರ್ವೈವ್ ಆಗಕ್ಕೆ ಆಗೋದಿಲ್ಲ ಪುಟ. ನಿನ್ನನ್ನು ಈಸಿಯಾಗಿ ಸೋಲಿಸ್ತಾರೆ 40% ತೆಗೆದಿರೋ. ತಾಲೂಕಿನ 59 ಪ್ರೌಢಶಾಲೆಗಳಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ ತಲಾ 2 ವಿದ್ಯಾರ್ಥಿಗಳು ಹಾಗೂ 100% ಫಲಿತಾಂಶ ದಾಖಲಿಸಿದ ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಗೌರವಿಸಲಾಯಿತು. ತಹಶೀಲ್ದಾರ್ ಕೆಸಿ ಸೌಮ್ಯ, ಬಿಆರ್ಸಿ ಬಾಲರಾಜ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ತಾಲೂಕು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷ ಜಗದೀಶ್, ಮಕ್ಕಳ ಸಾಹಿತ್ಯ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಆರ್ ಸುಬ್ರಾವ್, ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಸಾಕಿಬ್ ಉರ್ ರೆಹಮಾನ್ ಉಪಸ್ಥಿತರಿದ್ದರು. ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವುದು ಹಾಗೂ ಮಾಹಿತಿ ಇಲ್ಲದೆ ಟೀಕೆ ಟಿಪ್ಪಣಿ ಮಾಡುತ್ತಾ ಅಪಪ್ರಚಾರ ಮಾಡಿ ಪ್ರಚಾರ ಪಡೆಯುತ್ತೇವೆಂದರೆ ಕ್ಷೇತ್ರದ ಮತದಾರರು ದಡ್ಡರಲ್ಲ ಎಂದು ಗ್ಯಾರಂಟಿ ಯೋಜನೆಗಳ ತಾಲೂಕು ಸಮಿತಿಯ ಅಧ್ಯಕ್ಷ ಗಿಜಿಹಳ್ಳಿ ಧರ್ಮಶೇಖರ್ ಎನ್ಆರ್ ಸಂತೋಷ್ಗೆ ತಿರುಗೇಟು ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎನ್ಆರ್ ಸಂತೋಷ್ ಅವರು ಸುದ್ದಿಗೋಷ್ಠಿ ನಡೆಸಿ ಕ್ಷೇತ್ರದ ಗ್ರಾಮೀಣ ಜನತೆಗೆ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಸಿಗುತ್ತಿಲ್ಲ, ರೈತರ ಪಂಪ್ಸೆಟ್ಗಳಿಗೆ ಟಿಸಿ ಸಮಸ್ಯೆ ಕಾಡುತ್ತಿದೆ, ನ್ಯಾಪೆಡ್ ಮೂಲಕ ಖರೀದಿಸಲಾದ ರಾಗಿಯಲ್ಲಿ ಅವ್ಯವಹಾರವಾಗಿದೆ, ಗಣಸಿ ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ದೇವೇಗೌಡರ ಪ್ರತಿಮೆ ಸ್ಥಾಪಿಸಬೇಕು, ಹೀಗೆ ಹಲವು ವಿಷಯಗಳ ಕುರಿತು ಮಾತನಾಡಿದ್ದಾರೆ. ಆದರೆ ನಮ್ಮ ಶಾಸಕರು ಕ್ಷೇತ್ರದ ಜನತೆಯ ಬೇಕು ಬೇಡಗಳಿಗೆ ಸ್ಪಂದಿಸುತ್ತಾ ಕೆಲಸ ಮಾಡುತ್ತಾ ಬಂದಿರುವುದರಿಂದಲೇ ಜನತೆ ಕೂಡ ಅವರನ್ನು ನಿರಂತರವಾಗಿ ಬೆಂಬಲಿಸುತ್ತಾ ಬಂದಿದ್ದಾರೆ. ಅದೇ ರೀತಿ ದೇವೇಗೌಡರ ಬಗ್ಗೆಯೂ ಸಹ ಶಾಸಕರಿಗೆ ಹಾಗೂ ನಮಗೆ ಅಪಾರವಾದ ಗೌರವವಿದೆ. ದೇವೇಗೌಡರ ಪ್ರತಿಮೆಯನ್ನು ಎಲ್ಲಿ ಸ್ಥಾಪಿಸಬೇಕು, ಯಾವ ಸಂದರ್ಭದಲ್ಲಿ ಸ್ಥಾಪಿಸಬೇಕು ಅದನ್ನು ಇವರಿಂದ ತಿಳಿದುಕೊಳ್ಳುವ ಅಗತ್ಯವಿಲ್ಲ ಎಂದು ಲೇವಡಿ ಮಾಡಿದರು. ಶಿವಲಿಂಗೇಗೌಡರು ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದ ಬಳಿಕ ಕ್ಷೇತ್ರದ ಅಭಿವೃದ್ಧಿ ಚಿತ್ರಣವೇ ಬದಲಾಗಿದೆ. ಸಾವಿರಾರು ಕೋಟಿ ವೆಚ್ಚದಲ್ಲಿ ಆಗಿರುವ ಅಭಿವೃದ್ಧಿ ಕಾಮಗಾರಿಗಳು ಶಿವಲಿಂಗೇಗೌಡರ ಹೆಸರನ್ನು ಅಜರಾಮರವನ್ನಾಗಿಸಿದೆ. ನಿಮ್ಮ ನಿರಾಧಾರ ಆರೋಪಕ್ಕೆ ಹತಾಶ ಮನೋಭಾವಕ್ಕೆ ಈಗಾಗಲೇ ಜನ ಉತ್ತರಿಸಿದ್ದಾರೆ. ಇನ್ನಾದರೂ ಅನಾವಶ್ಯಕ ಟೀಕೆ ಟಿಪ್ಪಣಿ ಮಾಡುತ್ತಾ ಶಾಸಕರ ವಿರುದ್ಧ ಅಪಪ್ರಚಾರ ಮಾಡಿ ತಾವು ಪ್ರಚಾರ ಪಡೆಯಬಹುದೆಂಬ ಮನಸ್ಥಿತಿಯನ್ನು ಬದಲಿಸಿಕೊಂಡು ಜನರ ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವಂತೆ ಎನ್ಆರ್ ಸಂತೋಷ್ಗೆ ಟಾಂಗ್ ನೀಡಿದರು. ಅಧ್ಯಕ್ಷರು ಅರಸೀಕೆರೆ ತಾಲೂಕಿಗೆ ಶಾಸಕರು ಅಷ್ಟೇ ಆಗ್ಬಾರ್ದು, ಕರ್ನಾಟಕ ರಾಜ್ಯಕ್ಕೆ ಈ ಗೃಹ ಮಂಡಳಿ ಅಧ್ಯಕ್ಷರು ಯಾವಾಗಲೂ ಅರಸೀಕೆರೆ ಕ್ಷೇತ್ರ ಸುತ್ತಕ್ಕಾಗುತ್ತಾ? ಕಾರ್ಯಗಳಿದ್ದಾಗ ಇಲ್ಲಿ ಏನು ಕಾರ್ಯಗಳಿರ್ತವೆ ಆ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೂ ಹೋಗಿ ಯಾವ ಮೂಲಭೂತ ಸೌಕರ್ಯ ಇಲ್ಲ ನೀವು ಹೇಳಿ. ಎಲ್ಲ ಮೂಲಭೂತ ಸೌಕರ್ಯವನ್ನು 20 ವರ್ಷದಿಂದ ಅರಸೀಕೆರೆ ತಾಲೂಕಲ್ಲಿ ಅದ್ಭುತವಾಗಿ ಮೂಲಭೂತ ಸೌಕರ್ಯಗಳು ಆಗಿದೆ. ಇವತ್ತು ಕುಡಿಯೋ ನೀರಿರ್ಬೋದು, ಇನ್ನು ಎಜುಕೇಷನ್ ಮಕ್ಕಳಿಗೆ ಶಿಕ್ಷಣ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ರಸ್ತೆ ಕಾಂಕ್ರೀಟ್ ರೋಡ್ ಇರ್ಬೋದು, ಎಲ್ಲ ಮೂಲಭೂತ ಸೌಕರ್ಯಗಳು ಅರಸೀಕೆರೆ ತಾಲೂಕಲ್ಲಿ ಬಹುತೇಕ 100ಕ್ಕೆ 80 ಭಾಗ ಇಲ್ಲ 90 ಭಾಗ ಮೂಲಭೂತ ಸೌಕರ್ಯ ಆಗಿದೆ. ಆ ಕೆಲವು ಮೂಲಭೂತ ಸೌಕರ್ಯಕ್ಕೆ ಯಾರು ಅಡೆತಡೆ ಮಾಡೋದಂತ ಅದು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಂಡು ನಾವು ಮಾಡೋದು ಬೇಕಾಗಿಲ್ಲ. ಅದೇ ರೀತಿ ಒಂದು ಟಿ ಸಿ ಹೇಳ್ತೀರ, ರೈತರಿಗೆ ಟಿ ಸಿ ಇಲ್ಲ, ಬೆಂಗಳೂರಲ್ಲಿ ಶಾಸಕರಿದ್ದಾರೆ, ಟಿ ಸಿ ಹಾಕಿಲ್ಲ. ಇಲ್ಲಿವರೆಗೂ ಟಿ ಸಿ ನಾವು ನಿಭಾಯಿಸಿದ್ದೀವಿ. ಇವತ್ತು ಕರ್ನಾಟಕ ಈ ರಾಜ್ಯದಲ್ಲಿ ಈ ತಾಲೂಕಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಯಳವಾರೆ ನಾಗರಾಜ್, ಜಾಜೂರು ಸಿದ್ದೇಶ್, ಲಕ್ಷ್ಮಣ್, ಪ್ರದೀಪ್, ನಗರಸಭೆಯ ಮಾಜಿ ಸದಸ್ಯ ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಗದ್ವಿಖ್ಯಾತ ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತಗಳು ಸೇರಿದಂತೆ ಪವಿತ್ರ ಧಾರ್ಮಿಕ ಕ್ಷೇತ್ರಗಳನ್ನೊಳಗೊಂಡ ಶಿವನ ಸಮುದ್ರ ಒಂದು ವಿಶಿಷ್ಟ ಕ್ಷೇತ್ರ. ಮುಂದಿನ ದಿನಗಳಲ್ಲಿ ದೇವಾಲಯದ ಸಮಗ್ರ ಅಭಿವೃದ್ಧಿ ಮಾಡಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ಭರವಸೆ ನೀಡಿದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದ ಸಾಮೂಹಿಕ ದೇವಾಲಯಗಳಲ್ಲೊಂದಾದ ಮಧ್ಯರಂಗ ಖ್ಯಾತಿಯ ಭೂನೀಳ ಶ್ರೀ ರಂಗನಾಯಕಿ ಅಮ್ಮನವರ ಸಮೇತ ಶ್ರೀ ಜಗನ್ಮೋಹನ ರಂಗನಾಥ ಸ್ವಾಮಿ ದೇವಾಲಯದ ಲೋಕಾರ್ಪಣೆ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡುತ್ತಾ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಸರ್ಕಾರವೇ ಬಂದು ದೇವಾಲಯವನ್ನು ಲೋಕಾರ್ಪಣೆ ಮಾಡಿದ್ದು, ಸಾರಿಗೆ ಹಾಗೂ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್, ಶಾಸಕರಾದ ಆರ್ ಕೃಷ್ಣಮೂರ್ತಿ, ಪುಟ್ಟರಂಗಶೆಟ್ಟಿ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಯಾರು ಸಹ ಊಹೆ ಮಾಡದ ರೀತಿಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಆ ಮೂಲಕ ನಾವೆಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿದ್ದೇವೆ. ರಂಗನಾಯಕಿ ಅಮ್ಮನವರ ದೇವಾಲಯ ಜೀರ್ಣೋದ್ಧಾರ ಕಾರ್ಯವನ್ನು ಶ್ರೀ ರಂಗನಾಯಕಿ ಅಮ್ಮನವರ ದೇವಾಲಯ ನಿರ್ಮಾಣದ ದಾನಿಗಳಾದ ಎಎಂಆರ್ ಗ್ರೂಪ್ನ ಚೇರ್ಮನ್ ಮಹೇಶ್ ರೆಡ್ಡಿ, ರಾಧಿಕಾ ರೆಡ್ಡಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಜಿಲ್ಲಾಡಳಿತದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು. ಸರ್ಕಾರನೇ ಬಂದು ಇಲ್ಲದು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಜರಾಯಿ ಸಚಿವರು, ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಉಸ್ತುವಾರಿ ಸಚಿವರಾದ ಇವರು ವೆಂಕಟೇಶ್ ಸಾಹೇಬರು,
ಮುಖ್ಯ ಅತಿಥಿಗಳಾಗಿ ಅವರು ಬಂದು, ಜೊತೆಗೆ ಎಲ್ಲ ನಮ್ಮ ಭಾಗದ ಶಾಸಕರುಗಳು ಸಹ ಬಂದು, ಎಲ್ಲ ಜನಪ್ರತಿನಿಧಿಗಳು, ಈ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರೆಲ್ಲ ಬಂದು, ಮತ್ತು ಸಾರ್ವಜನಿಕರು ಎಲ್ಲರೂ, ಮತ್ತು ಜಿಲ್ಲಾಡಳಿತ ಮುಖ್ಯವಾಗಿ ಹೆಚ್ಚಿನ ಒಂದು ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಭಾಳಷ್ಟು ಎಲ್ಲ ತೀರ್ಮಾನಗಳನ್ನು ತಗೊಂಡು ನಾವು ಅಚ್ಚುಕಟ್ಟಾಗಿ, ಬಹುಶಃ ಯಾರೂ ಊಹೆ ಮಾಡದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಇವತ್ತಿನ ಒಂದು ದೇವರ ಕೃಪೆಗೆ ನಾವೆಲ್ಲರೂ ಪಾತ್ರರಾಗಿದ್ದೇವೆ ಅಂತ ಒಂದು ವಿಶೇಷವಾದ ದಿನ ಇವತ್ತು. ಅಮ್ಮನವರ ಈ ಸಂದರ್ಭದಲ್ಲಿ ದೇವಾಲಯದ ಕಾಮಗಾರಿ ನಿರ್ವಹಣೆ ಮಾಡಿದ ಗುತ್ತಿಗೆದಾರರು, ಬಣ್ಣದ ಕೆಲಸಗಾರರು, ಗಾರೆ ಕೆಲಸಗಾರರು ಸೇರಿದಂತೆ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರಮಿಸಿದವರನ್ನು ಶಾಸಕ ಎಂಆರ್ ಮಂಜುನಾಥ್ ಸನ್ಮಾನಿಸಿ ಗೌರವಿಸಿದರು. ತಾಲೂಕು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ 500ಕ್ಕೂ ಅಧಿಕ ಅಂಕ ಪಡೆದ ಶರಣ ಮಕ್ಕಳಿಗೆ ಹಾಗೂ ಉತ್ತಮ ಸಾಧನೆಗೈದ ಸಾಧಕರಿಗೆ ಸನ್ಮಾನವನ್ನು ಮೇ 26ರಂದು ಆಯೋಜಿಸಲಾಗಿದೆ ಎಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಾರಿನಹಳ್ಳಿ ಎಂ ಸುಬ್ರಹ್ಮಣ್ಯ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ, ಕ್ಯಾರ್ಪೇಟೆ ಪಟ್ಟಣದ ಸುಲೂಚಮ್ಮ ರಾಮದಾಸ್ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮೇ 26ರಂದು ಕ್ಯಾರ್ಪೇಟೆ ತಾಲೂಕು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ನಡೆಯುವ ಪ್ರತಿಭಾವಂತ ಶರಣ ಮಕ್ಕಳಿಗೆ ಹಾಗೂ ಉತ್ತಮ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೇಬಿಮಠದ ಶಿವಬಸವ ಸ್ವಾಮೀಜಿ, ಗವಿಮಠ ಶ್ರೀ ಸ್ವತಂತ್ರ ಚನ್ನವೀರ ಸ್ವಾಮೀಜಿ, ಬಸಪ್ಪ ಗುರು, ಬೇಡದಹಳ್ಳಿ ಪಂಚಭೂತೇಶ್ವರ ಶ್ರೀ ರುದ್ರಮುನಿ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಕಾರ್ಯಕ್ರಮ ಉದ್ಘಾಟನೆ ಶಾಸಕ ಎಚ್ಡಿ ಮಂಜು, ಅಧ್ಯಕ್ಷತೆ ಎಂ ಸುಬ್ರಹ್ಮಣ್ಯ, ವಿಶೇಷ ಉಪನ್ಯಾಸನ ಸೋಮಶೇಖರ್, ಮುಖ್ಯ ಅತಿಥಿಗಳಾಗಿ ಮೈಸೂರು ವಿಭಾಗದ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಉದೇಶ್, ಮಂಡ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಎಸ್ಇ ಗಂಗಾಧರ ಸ್ವಾಮಿ, ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್, ಉಪವಿಭಾಗಾಧಿಕಾರಿ ಶ್ರೀನಿವಾಸ್, ಉದ್ಯಮಿ ಬಿಸಿ ಮಂಜು, ಮಂಡ್ಯ ಕಾಯಕಯೋಗಿ ಫೌಂಡೇಶನ್ ಅಧ್ಯಕ್ಷ ಶಿವಕುಮಾರ್, ಹೋರಾಟಗಾರ ಮಂಜುನಾಥ್ ಭಾಗವಹಿಸಲಿದ್ದಾರೆ. ಆಗ್ರೋ ಮಂಜು, ಡಾಕ್ಟರ್ ಆನಂದ್, ಲಿಂಗಪ್ಪ, ರಾಜೇಶ್, ಮಾತೃಭೂಮಿ ಸಂಸ್ಥಾಪಕ ಜೈ ಹಿಂದ್ ನಾಗಣ್ಣ ಅವರ ತೆರೆಮರೆಯ ಸಾಧನೆಗಳನ್ನು ಗುರುತಿಸಿ ಸನ್ಮಾನಿಸಲಾಗುವುದೆಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜವಾಬ್ದಾರಿಯನ್ನು ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧಿಕಾರಿ ಆಗಿ ಕೆಲಸ ಮಾಡಿರ್ತಾರೆ, ಅವರು ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಟಿ.ಕೆ. ಉದೇಶ್ರವರು, IPS ಅಧಿಕಾರಿಗಳು, ಮತ್ತು ಗಂಗಾಧರ ಸ್ವಾಮಿಯವರು, ಅಡಿಷನಲ್ SP ಮಂಡ್ಯ ಅವರು ಆಗಮಿಸ್ತಾ ಇದ್ದಾರೆ. ಇದಕ್ಕೆ ಮತ್ತೊಬ್ಬ ಸುದ್ದಿಗೋಷ್ಠಿಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ನಿರ್ದೇಶಕ ಮಂಜುನಾಥ್, ಪುಟ್ಟಸ್ವಾಮಿ, ಆಗ್ರೋ ಮಂಜುನಾಥ್, ಬಲರಾಮು, ಬಂಗಾರಪ್ಪ, ಪಾಪಣ್ಣ, ಕೆಸಿ, ಚಂದ್ರಶೇಖರ್, ಉಪಾಧ್ಯಕ್ಷ ವಿಜಯ್ ಕುಮಾರ್ ಸೇರಿದಂತೆ ಇನ್ನು ಕೆಲವರು ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ರೈತರು ಹೈನುಗಾರಿಕೆ ಮಾಡುವುದರ ಮೂಲಕ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಟ್ಟು ಸಮಾಜದಲ್ಲಿ ಉತ್ತಮ ಜೀವನ ಸಾಗಿಸಲು ಹೈನುಗಾರಿಕೆ ಸಹಾಯಕಾರಿಯಾಗಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಜಾಲಗುಣಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗುಬ್ಬಿ ತಾಲೂಕಿನಲ್ಲಿ 65 ಹಾಲಿನ ಡೈರಿಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದು, ಮುಂದಿನ 2 ವರ್ಷಗಳಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಜಾಗ ಕೊಡಿಸಿ ಸ್ವಂತ ಕಟ್ಟಡಗಳನ್ನು ನಿರ್ಮಾಣ ಮಾಡುತ್ತೇವೆ. ಜೊತೆಗೆ ಅನುದಾನವನ್ನು ಹಾಕಿ ತಾಲೂಕಿನಲ್ಲಿ ಉತ್ತಮವಾಗಿ ಡೈರಿಗಳು ನಡೆಯಬೇಕು, ರೈತರು ಸಹಕರಿಸಬೇಕೆಂದು ತಿಳಿಸಿದರು. ಶುದ್ಧ ನೀರಿನ ಘಟಕಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಲು ಸಿದ್ಧರಾಗಿದ್ದು, ಪ್ರತಿ ಗ್ರಾಮಗಳಿಗೂ ಶುದ್ಧ ನೀರಿನ ಘಟಕವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಯುಕ್ತಾಶ್ರಯದಲ್ಲಿ ಎಲ್ಲಾ ಗ್ರಾಮಗಳಿಗೂ ನೀರಿನ ಘಟಕ ತರಲಾಗುತ್ತದೆ. ಜಾಗದ ಸಮಸ್ಯೆ ಇರುವುದರಿಂದ ಬೇಗನೆ ಜಾಗವನ್ನು ಕೊಡಲಾಗುತ್ತದೆ ಎಂದು ತಿಳಿಸಿದರು. ಯಾವ್ದಾದ್ರು ಕಸ್ಬಿದೆ ಅಂತಂದ್ರೆ ಬಹುಶಃ ಇದೆ ಅಂತ ಹೇಳಿದ್ರೆ ಯಾರು ಸಾಕಿದ್ರು ಅವ್ರಿಗೆ ಗೊತ್ತಿರುತ್ತೆ, ಅವರೆಲ್ಲ ಚೆನ್ನಾಗಿರ್ತಾರೆ. ಯಾರು ಹೋಟ್ಲ ಹೊಡಿತಾವ್ರೋ ಅವರೆಲ್ಲ ಕಟ್ಕೊಂಡು ಅಟ್ಲೀಸ್ಟ್ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸದೃಢ ಮಾಡ್ಕೊಂತ ನಿಟ್ಟಿನಲ್ಲಿ ಪ್ರಯತ್ನ ಪಡಿ. ಇಲ್ಲೇ ದುಡಿಯೋಕ್ ಬಿಡ್ತೀರಾ, ಎಲ್ಲೆಲ್ಗೋ 2,000, 12,000, 13,000 ಹೋಗ್ತೀರಾ, ಅಲ್ಲೆಲ್ಲ ಹೋಗಿ ಮುಂದಿನ ಜೀವನ 2 ವರ್ಷ ಕಟ್ಕೊಂಡು ರಾಜರಿಗಿರ್ಬೋದು, ಇರ್ಬೋದು ಅಲ್ವಲ್ಲ, 2 ವರ್ಷ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದು. ಇದು ಬಿಡ್ತೀರಾ, ಬೆಂಗಳೂರು ಹೋಗ್ತೀರಾ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಯೋಜನಾಧಿಕಾರಿ ಜಯಂತಿ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವತಿಯಿಂದ ಗುಬ್ಬಿ ತಾಲೂಕಿಗೆ ದೇವಾಲಯಗಳ ನಿರ್ಮಾಣ, ಶುದ್ಧ ನೀರಿನ ಘಟಕಗಳು ಸೇರಿದಂತೆ ಹಾಲಿನ ಡೈರಿಗಳಿಗೆ ಹಣವನ್ನು ಕೊಡುವುದರ ಮೂಲಕ 15 ವರ್ಷಗಳಲ್ಲಿ ಗುಬ್ಬಿ ತಾಲೂಕಿಗೆ 78 ಕೋಟಿ ಹಣವನ್ನು ವೀರೇಂದ್ರ ಹೆಗ್ಗಡೆಯವರು ಕೊಟ್ಟಿದ್ದಾರೆ.
ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುವುದರ ಮೂಲಕ ವೃದ್ಧೆಯರಿಗೆ ಮಾಸಾಶನ ಹಾಗೂ ಅನೇಕ ಧಾರ್ಮಿಕ ಸಮಾರಂಭಗಳನ್ನು ಮಾಡುವುದರ ಮೂಲಕ ಗ್ರಾಮೀಣ ಭಾಗದ ರೈತರಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿದ್ದಾರೆ. ಬಡವರಿಗೆ ಮನೆ ಕಟ್ಟಿಕೊಡುವ ಯೋಜನೆ ಮಾಡಿದ್ದು ತಾಲೂಕಿನಲ್ಲಿ ಈಗಾಗಲೇ ಬಡವರನ್ನು ಗುರುತಿಸಿ ಮನೆ ನಿರ್ಮಾಣವನ್ನು ಕೂಡ ಮಾಡಲಾಗಿದೆ ಎಂದು ತಿಳಿಸಿದರು. ಗುಬ್ಬಿ ತಾಲೂಕಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಭಾಗದ ತಾಲೂಕಿನ ಶಾಸಕರ ಸಹಕಾರದಿಂದ ಆಗಿದೆ ಅಂತ ಹೇಳಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೇನೆ. ಇಡೀ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅತಿ ದೊಡ್ಡ ತಾಲೂಕಾಗಿ ಯೋಜನೆಯಲ್ಲಿ ಇಡೀ ತುಮಕೂರು ತಾಲೂಕಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂತದ್ದು ನಮ್ಮ ಗುಬ್ಬಿ ತಾಲೂಕು. ಅದಕ್ಕೆ ಕಾರಣ ನಮ್ಮ ಮಾನ್ಯ ಶಾಸಕರು ಅಂತ ಹೇಳಿಕ್ಕೆ ನಾನು ಬಹಳಷ್ಟು ಸಂತೋಷ ಪಡ್ತೇನೆ. ಪೂಜ್ಯರು ಕೂಡ ಇಂಥ ಸಮಾಜಮುಖಿಯಾದ ಅನೇಕ ಕೆಲಸಗಳನ್ನ ಇವತ್ತು ಮಾಡಿದ್ರ ಒಟ್ಟಿಗೆ ಇವತ್ತು ಹಾಲಿನ ಡೈರಿಗೆ ಕೂಡ ನಾವು ಕ್ಷೇತ್ರದಿಂದ ಅನುದಾನಗಳನ್ನು 2 ಲಕ್ಷ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷೆ ರಮ್ಯಾ, ತುಮಕೂರು ಹಾಲು ಒಕ್ಕೂಟ ವ್ಯವಸ್ಥಾಪಕ ಚಂದ್ರಶೇಖರ್, ಪ್ರಭಾರ ವ್ಯವಸ್ಥಾಪಕ ಶಂಕರ್ ನಾಗು, ವಿಸ್ತರಣಾಧಿಕಾರಿಗಳಾದ ರಾಜು ಹಾಗೂ ಎಲ್ಲ ನಿರ್ದೇಶಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿಕೊಂಡು ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಜಾಲವನ್ನು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇದಿಸಿದ್ದಾರೆ. ಭರ್ಜರಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಓರ್ವ ಆರೋಪಿಯನ್ನು ಬಂಧಿಸಿ ಆತನಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಕಂಟನಕುಂಟೆ ಗ್ರಾಮದ ಚೇತನ್ ಕುಮಾರ್ ಬಂಧಿತ ಆರೋಪಿಯಾಗಿದ್ದಾನೆ. ಈತ ತನ್ನ ಮನೆಯಲ್ಲಿಯೇ ಗಾಂಜಾವನ್ನು ಸಣ್ಣ ಸಣ್ಣ ಪ್ಯಾಕೆಟ್ಗಳನ್ನಾಗಿ ಮಾಡಿ ಸಾರ್ವಜನಿಕರಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಎನ್ನಲಾಗಿದೆ. ಈ ಬಗ್ಗೆ ಲಭ್ಯವಾದ ಖಚಿತ ಮಾಹಿತಿ ಮೇರೆಗೆ ಗ್ರಾಮಾಂತರ ಠಾಣೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಈ ಮಿಂಚಿನ ಕಾರ್ಯಾಚರಣೆಯಲ್ಲಿ ಆರೋಪಿ ಚೇತನ್ ಕುಮಾರ್ನನ್ನು ಬಂಧಿಸಲಾಗಿದೆ. ಬಂಧಿತನಿಂದ ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ 860 ಗ್ರಾಂ ಒಣ ಗಾಂಜಾವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸದ್ಯ ಬಂಧಿತ ಆರೋಪಿಯ ವಿರುದ್ಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಈ ಜಾಲದ ಹಿಂದೆ ಬೇರೆ ಯಾರಾದರೂ ಭಾಗಿಯಾಗಿದ್ದಾರೆಯೇ ಎಂಬ ನಿಟ್ಟಿನಲ್ಲಿ ತನಿಖೆ ಮುಂದುವರೆದಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಹೈಕಮಾಂಡ್ 1-to-1 ರಹಸ್ಯ ಸಭೆ, ನಾಯಕತ್ವ ಗೊಂದಲ ನಿವಾರಣೆಗೆ ಹೈಕಮಾಂಡ್ ಕಸರತ್ತು. ವಿಜಯೇಂದ್ರ ಭವಿಷ್ಯ ನಿರ್ಧಾರಕ್ಕೆ 31 ನಾಯಕರ ಅಭಿಪ್ರಾಯ ಸಂಗ್ರಹ. ಹಾಸನದಲ್ಲಿ ವಿಶ್ವ ಪರಿಸರ ದಿನಾಚರಣೆ, ರೈಲ್ವೆ ನಿಲ್ದಾಣ ಆವರಣದಲ್ಲಿ ಪರಿಸರ ಸಂರಕ್ಷಣೆ, ಸ್ವಚ್ಛತಾ ಜಾಗೃತಿ ಮೂಡಿಸಿದ ಜಂಟಿ ಕಾರ್ಯಾಚರಣೆ. ಹಳ್ಳಿಯ ಸೊಗಡಿನ ಲೋ ನವೀನ ಚಿತ್ರಕ್ಕೆ ಪ್ರಚಾರದ ಅಬ್ಬರ, ನಾಸಿಕ್ ಬ್ಯಾಂಡ್ ಜೊತೆಗೆ ಸ್ಟೆಪ್ ಹಾಕಿದ ನಟ ನವೀನ್ ಸಜ್ಜು, ಚಿತ್ರಕ್ಕೆ ಶುಭ ಹಾರೈಸಿದ ಶಾಸಕ ಸಿಮೆಂಟ್ ಮಂಜು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.